ಯೆರೆಮೀಯನ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ. ಆಹಾ, ನೀವು ಸುಳ್ಳು ಮಾತುಗಳಲ್ಲಿ ಭರವಸವಿಟ್ಟಿದ್ದೀರಿ, ಅದು ನಿಮಗೆ ನಿಷ್ಪ್ರಯೋಜನವಾಗಿದೆ. ಏನಂತೆ? ನೀವು ಕಳವು, ಕೊಲೆ, ಹಾದರಗಳನ್ನು ಮಾಡಿ, ಸುಳ್ಳು ಸಾಕ್ಷಿ ಹೇಳಿ, ಬಾಳನಿಗೆ ಹೋಮವನ್ನರ್ಪಿಸಿ, ನೀವು ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದಿರಲ್ಲವೇ? ಆದಾಗ್ಯೂ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲಾ ಅಸಹ್ಯ ಕೃತ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ? ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತೋ? ಆಲೋಚಿಸಿರಿ. ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯೆಹೋವನಾದ ನನ್ನ ನುಡಿ. ಅವರು ದೇವರ ಆಲಯದೊಳಗೆ ಬಂದು ತಾವು ಭಕ್ತರಾಗಿದ್ದೇವೆ ಅಂದುಕೊಳ್ತಿರುವಾಗ ದೇವರವರನ್ನು ಎಚ್ಚರಿಸ್ತಾರೆ. ಇದೇನು? ನನ್ನ ಆಲಯಕ್ಕೆ ಬರುತ್ತಿರುವ ನೀವೇನು? ನೀವು ಮಾಡ್ತಿರುವ ಕೆಲಸ ಏನು? ನಿಮ್ಮ ವರ್ತನೆ ಏನು? ನಿಮ್ಮ ನಡತೆ ಏನು? ನೀವು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಸಭೆಗೆ ಬಂದು ಭಕ್ತರಂತೆ ನಟಿಸುವುದೇನು? ನೀವು ಮಾಡ್ತಿರೋದೆಲ್ಲವನ್ನು ನಾನು ನೋಡ್ತಿದ್ದೇನೆ. 7ನೇ ಅಧ್ಯಾಯದಲ್ಲಿ ಯೆರೆಮೀಯನ ಮೂಲಕ ದೇವರು ಸಭೆಗೆ ಬರುವವರನ್ನು ಎಚ್ಚರಿಸುತ್ತಾರೆ. 25ನೇ ಅಧ್ಯಾಯ ವಚನ 2. ಪ್ರವಾದಿಯಾದ ಯೆರೆಮೀಯ ಯೆಹೂದ್ಯರೆಲ್ಲರಿಗೂ ಯೆರೂಸಲೇಮ್ ನಿವಾಸಿಗಳೆಲ್ಲರಿಗೂ ಈ ದೈವೋಕ್ತಿಯನ್ನು ಸಾರಿದನು. ಆಮೋನನ ಮಗನು ಯೆಹೂದದ ಅರಸನೂ ಆದ ಯೋಷೀಯನ ಆಳಿಕೆಯ 13ನೆಯ ವರ್ಷದಿಂದ ಈ ದಿನದವರೆಗೂ 23 ವರ್ಷಗಳಿಂದಲೂ 23 ವರ್ಷಗಳವರೆಗೂ ಅಂತೆ. ಎಷ್ಟು ವರ್ಷಗಳು ಒಮ್ಮೆ ಹೇಳಿ? 23 ವರ್ಷಗಳವರೆಗೂ ಯೆಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಾ ಇದ್ದನು. ನಾನು ಸಾವಕಾಶ ಮಾಡದೆ ಆ ಮಾತುಗಳನ್ನು ನಿಮಗೆ ಪ್ರಕಟಿಸುತ್ತಾ ಬಂದಿದ್ದೇನೆ, ಆದರೆ ನೀವು ಅದಕ್ಕೆ ಕಿವಿಗೊಡಲಿಲ್ಲ. ನಿಮ್ಮ ಕೈ ಕೆಲಸದ ನಿಮಿತ್ತ ನನಗೆ ಕೋಪ ಹುಟ್ಟಿಸಲಾರದ ಹಾಗೆಯೂ ನಾನು ನಿಮಗೆ ಯಾವ ಬಾಧೆಯನ್ನುಂಟು ಮಾಡಲಾರದ ಹಾಗೆಯೂ ಅನ್ಯ ದೇವತೆಗಳನ್ನು ಅನುಸರಿಸುವುದನ್ನು, ಅವುಗಳನ್ನು ಪೂಜಿಸುವುದನ್ನು, ಅವುಗಳಿಗೆ ನಮಸ್ಕಾರ ಮಾಡುವುದನ್ನು ಬಿಟ್ಟು ನೀವೆಲ್ಲರೂ ನಿಮ್ಮ ದುರ್ಮಾರ್ಗತನವನ್ನು, ದುಷ್ಕ್ರಿಯೆಗಳನ್ನು ಬಿಟ್ಟು ಹಿಂದಿರುಗುವುದಾದರೆ ಯೆಹೋವನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದೊಳಗೆ ನೀವು ನಿವಾಸಿಸುವಿರಿ ಎಂದು ಹೇಳುವುದಕ್ಕಾಗಿ ಯೆಹೋವನು ಸಾವಕಾಶ ಮಾಡಲಾರದೆ ತನ್ನ ಸೇವಕರಾದ ಪ್ರವಾದಿಗಳನ್ನು ನಿಮ್ಮ ಬಳಿಗೆ ಕಳಿಸಿದರೂ ಕೂಡ ನೀವು ಅವರ ಮಾತಿಗೆ ಕಿವಿಗೊಡಲಿಲ್ಲ. ಅವರ ಮಾತು ಕೇಳುವುದಕ್ಕೆ ನಿಮಗೆ ಮನಸ್ಸಿರಲಿಲ್ಲ. ನೀವು ನನ್ನ ಕಡೆಗೆ ಕಿವಿಗೊಡದೆ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನಗೆ ರೇಗಿಸಿದ್ದರಿಂದ ನನ್ನ ಮಾತಿಗೆ ನೀವು ಕಿವಿಗೊಡಲಿಲ್ಲವೆಂದು ಯೆಹೋವನು ಹೇಳುತ್ತಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನನ್ನ ಮಾತಿಗೆ ಕಿವಿಗೊಡಲಿಲ್ಲವಾದುದರಿಂದ ನಾನು ಉತ್ತರ ದೇಶದಲ್ಲಿರುವಂತಹ ಸರ್ವ ಜನಾಂಗದವರನ್ನು ನನ್ನ ಸೇವಕನಾಗಿರುವಂತಹ ನೆಬೂಕದ್ನೆಚ್ಚರನು ಎಂಬ ಬಾಬೇಲಿನ ಅರಸನನ್ನು ಬರಮಾಡುತ್ತಿದ್ದೇನೆ. ಈ ದೇಶದ ಮೇಲೆಯೂ ಇದರ ನಿವಾಸಿಗಳ ಮೇಲೆಯೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೆಯೂ ಅವನನ್ನು ಬರಮಾಡುವೆನು. ಈ ಜನರನ್ನು ಶಾಪಗ್ರಸ್ತರನ್ನಾಗಿಯೂ ವಿಸ್ಮಯಾಸ್ಪದವಾಗಿಯೂ ಅಪಹಾಸ್ಯಾಸ್ಪದಕ್ಕೂ ನಿತ್ಯ ನಾಶನಕ್ಕೂ ಈಡು ಮಾಡುವೆನು. ಇದಲ್ಲದೆ ನಾನು ಅವುಗಳಲ್ಲಿ ಹರ್ಷ ಸಂಭ್ರಮಗಳ ಧ್ವನಿಯನ್ನು, ವಧುವರರ ಸ್ವರವನ್ನು, ಬೀಸುವ ಕಲ್ಲಿನ ಸದ್ದನ್ನು, ದೀಪದ ಬೆಳಕನ್ನು ಅವರಲ್ಲಿ ನಿಲ್ಲಿಸಿಬಿಡುವೆನು. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೇಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. ಇದೇ ಯೆಹೋವನ ನುಡಿ. ಯೆರೆಮೀಯನ ಮೂಲಕ ದೇವರು ಹೇಳುತ್ತಾರೆ, ನೀವು ಮಾಡಿರುವ ಪಾಪ ನೋಡಿ ನಾನು ಬೇಸರಗೊಂಡಿದ್ದೇನೆ. ಪ್ರತಿದಿನ ನನ್ನ ಸೇವಕರನ್ನು ಕಳುಹಿಸಿಕೊಟ್ಟು ನಿಮ್ಮನ್ನು ಎಚ್ಚರಿಸುತ್ತಾ ಬಂದಿದ್ದಾಗ್ಯೂ ಕೂಡ ನೀವು ಕಿವಿಗೊಡಲಿಲ್ಲ. ಹಾಗಾದರೆ ಈಗ ಕೇಳಿರಿ, ನಾನು ನೆಬೂಕದ್ನೆಚ್ಚರನನ್ನು ಬರಮಾಡುತ್ತಿದ್ದೇನೆ. ಎಷ್ಟು ನಿಖರವಾಗಿ ದೇವರು ಹೇಳ್ತಿದ್ದಾರೆ ನೋಡಿ. ನೀವು ಮಾಡಿದಂತಹ ಪಾಪಿಷ್ಟ ಕಾರ್ಯಗಳಿಗಾಗಿ ನಾನು ಎಷ್ಟೇ ಎಚ್ಚರಿಸಿದರೂ ಕೂಡ ನೀವು ನಟನೆಯ ಜೀವಿತವನ್ನು ಬಿಟ್ಟುಬಿಡದೆ, ಪಾಪಿಷ್ಟ ಜೀವಿತವನ್ನು ಬಿಟ್ಟುಬಿಡದೆ ಅದನ್ನು ಮುಂದುವರಿಸುತ್ತಾ ಬಂದಿರುವುದರಿಂದ ನಿಮ್ಮ ಮೇಲೆ ಶಿಕ್ಷೆ ಬರಲಿಕ್ಕಿದೆ. ನಿಮ್ಮನ್ನು ನಾನು ಶಿಕ್ಷಿಸಲಿಕ್ಕಿದ್ದೇನೆ. ಬಾಬೇಲ್ ದೇಶದಿಂದ ನೆಬೂಕದ್ನೆಚ್ಚರನನ್ನು ನಾನು ಬರಮಾಡುತ್ತಿದ್ದೇನೆ. ಅವನು ಬರುತ್ತಿದ್ದಾನೆ, ಬಂದು ನಿಮಗಿರುವ ಸಮಸ್ತವನ್ನು ದೋಚಿಕೊಳ್ಳುತ್ತಾನೆ. ಈ ಆಲಯವಾಗಿರಬಹುದು, ಈ ಸ್ಥಳವಾಗಿರಬಹುದು, ನನ್ನ ಸ್ವಾಸ್ಥ್ಯವೆಂದು ಕರೆಯಲ್ಪಟ್ಟಂತಹ ನನ್ನ ಜನರಾಗಿರಬಹುದು, ಸಂಪೂರ್ಣವಾಗಿ ದೋಚಿಕೊಳ್ಳಲಾಗ್ತದೆ, ನಿರ್ಜನವಾಗುತ್ತದೆ, ಜನನಿವೇಶನವಿಲ್ಲದಂತಾಗುತ್ತೆ.
ಎಂಬುದಾಗಿ ದೇವರು ಯೆರೆಮೀಯನ ಮೂಲಕ ನೇರವಾಗಿ ಸ್ಪಷ್ಟವಾಗಿ ಎಚ್ಚರಿಸುತ್ತಾರೆ. ಅಯ್ಯೋ, ನೆಬೂಕದ್ನೆಚ್ಚರನು ಬರಲಿಕ್ಕಿದ್ದಾನಂತೆ. ಆ ದಿನ ಭೂಮಿಯ ಮೇಲೆ ಬಾಬೇಲ್ ದೇಶವು ಬಹುಶಕ್ತಿಯುತವಾದ ದೇಶವೆಂದು ಕರೆಯಲಾಗಿತ್ತು. ಪ್ರಪಂಚದಲ್ಲಿಯೇ ಇರುವಂತಹ ಎಲ್ಲಾ ದೇಶಗಳಲ್ಲಿಯೂ ಉನ್ನತವಾದ ದೇಶ ಎಂಬುದಾಗಿ ಆ ದಿನ ಪರಿಗಣಿಸಲಾಗಿತ್ತು. ಹಾಗೆಯೇ ಬಾಬೇಲ್ ದೇಶ ಆಳ್ವಿಕೆ ಮಾಡುವ ರಾಜನು ಪ್ರಪಂಚದ ದೊಡ್ಡ ನಾಯಕನೆಂದು ಪರಿಗಣಿಸಲಾಗಿದ್ದನು. ಆ ದಿನ ನೆಬೂಕದ್ನೆಚ್ಚರನು ಆಳ್ವಿಕೆ ಮಾಡ್ತಾ ಇದ್ದನು. ನೆಬೂಕದ್ನೆಚ್ಚರನನ್ನೇ ಬರಮಾಡುತ್ತೇನೆಂದು ದೇವರು ಹೇಳ್ತಿದ್ದಾರೆ. ಪ್ರಪಂಚಕ್ಕೆ ಆ ದೇಶ ಹೊರಡಿಸುವಂತಹ ಸ್ಥಾನದಲ್ಲಿರುವ ನೆಬೂಕದ್ನೆಚ್ಚರನನ್ನು ನಾನು ಬರಮಾಡ್ಲಿಕ್ಕಿದ್ದೇನೆ. ಅವನು ಬಂದು ಸಮಸ್ತವನ್ನು ನಿಮ್ಮಿಂದ ದೋಚಿಕೊಳ್ಳುತ್ತಾನೆ. ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ನಾನು ನಿಮಗೆ ಶಿಕ್ಷೆಯನ್ನು ವಿಧಿಸುವಂತವನಾಗಿದ್ದೇನೆ. ನಿಮಗಿರುವ ಸಮಸ್ತವನ್ನು ನೀವು ಕಳೆದುಕೊಳ್ಳುವಂತವರಾಗಿದ್ದೀರಿ. ನೀವು ಸಂಪಾದಿಸಿಕೊಂಡಿದ್ದೆಲ್ಲವೂ ಕೂಡ ದೋಚಿಕೊಳ್ಳಲಾಗುತ್ತದೆ. ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ಬಂದಿಗಳಾಗಿ ಕೊಂಡೊಯ್ಯಲ್ಪಡುತ್ತೀರಿ. ನಿಮಗಿರುವ ಸಮಸ್ತವನ್ನು ನೀವು ಕಳೆದುಕೊಳ್ಳುತ್ತೀರಿ. ದಿಕ್ಕಿಗೊಬ್ಬರು ಅನ್ನುವಂತೆ ಗಂಡನು ಹೆಂಡತಿಗೆ ಸಂಬಂಧ ಇಲ್ಲದಂತೆ, ಹೆಂಡತಿ ಗಂಡನೊಂದಿಗೆ ಸಂಬಂಧವಿಲ್ಲದಂತೆ, ಮಕ್ಕಳು ತಂದೆ ತಾಯಿಗಳೊಂದಿಗೆ ಸಂಬಂಧವಿರಲಾರದ ರೀತಿಯಲ್ಲಿ ನೀವು ಮಾಡಿದ ಪಾಪಿಷ್ಟ ಕಾರ್ಯದ ನಿಮಿತ್ತವಾಗಿ ನೀವು ಬೇರ್ಪಟ್ಟವರಾಗಿ ಒಬ್ಬರಿಂದ ಒಬ್ಬರು ದೂರ ಇರಬೇಕಾಗುತ್ತದೆ. ಎಷ್ಟೇ ಎಚ್ಚರಿಸಿದರೂ ಕೂಡ ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲಿಲ್ಲ, ಬುದ್ಧಿ ಬದಲಾಯಿಸಿಕೊಳ್ಳಲಿಲ್ಲ. ಹಾಗಾಗಿ ಶಿಕ್ಷೆ ಬರಲಿಕ್ಕಿದೆ ಎಂದು ದೇವರು ನಿಖರವಾಗಿ ಯೆರೆಮೀಯನ ಮೂಲಕ ಎಚ್ಚರಿಸಿದರೂ ಕೂಡ ಬುದ್ಧಿ ತಂದುಕೊಂಡ್ರ ಇವರು? ತಂದುಕೊಳ್ಳಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 15ನೇ ವಚನ. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು, ತನ್ನ ನಿವಾಸ ಸ್ಥಾನವನ್ನು ಕನಿಕರಿಸಿ ಅವರ ಬಳಿಗೆ ತನ್ನ ದೂತರ ಮುಖಾಂತರ ವರ್ತಮಾನವನ್ನು ಕಳಿಸಿದನು, ಇಲ್ಲವೇ ಕಳಿಸುತ್ತಾ ಇದ್ದನು. ಆತನು ಸಾವಕಾಶ ಮಾಡದೆ ತನ್ನ ದೂತರನ್ನು ಕಳಿಸುತ್ತಾ ಇದ್ದನು. ಎಚ್ಚರಿಸುವವರನ್ನು ದೇವರು ಕಳಿಸಿಕೊಡ್ತಾ ಇದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಲ್ವರಿ ಸ್ವರ ಕಾರ್ಯಕ್ರಮ ನೀವು ವೀಕ್ಷಿಸುವಾಗ ಈ ದೀನ ಸೇವಕನು ನಿಮಗೆ ಎಚ್ಚರಿಸುವಂತೆ ಕಾಣಿಸುತ್ತದೆಯೋ? ಈ ವಾಕ್ಯ ಕೇಳುವಾಗ ದೇವರು ನನ್ನನ್ನು ಎಚ್ಚರಿಸ್ತಿದ್ದಾರೆ, ನನ್ನ ಲೋಪ ಬಯಲ್ಪಡಿಸ್ತಿದ್ದಾರೆ, ನಾನು ಮಾಡ್ತಿರುವ ತಪ್ಪಿನ ಕುರಿತು ದೇವರು ಮಾತಾಡ್ತಿದ್ದಾರೆ ಎಂದು ನಿಮಗನಿಸುತ್ತಿದೆಯಾ? ದಯವಿಟ್ಟು ಗಮನಿಸಿರಿ, ಅದು ದೇವರ ಕನಿಕರಾಗಿದೆ. ದೇವರು ನಿಮ್ಮ ಮೇಲೆ ಇನ್ನೂ ಪ್ರೀತಿ ತೋರಿಸುವವನಾದದ್ದರಿಂದ ಶಿಕ್ಷಿಸಲು ಮನಸ್ಸಿಲ್ಲದೆ ಕ್ಷಮಿಸುವುದಕ್ಕಾಗಿಯೇ ಸಿದ್ಧನಾಗಿದ್ದು, ನಾವೆಲ್ಲರೂ ಮಾಡ್ತಿರುವ ಪಾಪಗಳನ್ನು ದೇವರು ಬಯಲ್ಪಡಿಸುತ್ತಾ ಇರ್ತಾರೆ. ನಾವು ಮಾಡಿದ ಪಾಪ ನಾವು ಒಪ್ಪಿಕೊಳ್ಳುವಂತೆ ಮಾಡುವ ಹಾಗೆ ಪ್ರಯತ್ನಿಸುತ್ತಾನೆ. ಈ ರೀತಿಯಾಗಿ ಪ್ರತಿದಿನ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ವೀಕ್ಷಿಸುವಾಗ, ಇಲ್ಲವೇ ಸಾರುವ ಸಂದೇಶಗಳನ್ನು ಕೇಳುವಾಗ, ನೀವು ಟಿವಿ ಆನ್ ಮಾಡಿದ ಕೂಡಲೇ ನಿಮಗೆ ಎಚ್ಚರಿಕೆಯಿಂದ ಕೂಡಿರುವ ಮಾತು ನೀವು ಕೇಳಿಸಿಕೊಳ್ಳುವುದಾದರೆ ತಕ್ಷಣ ಚಾನಲ್ ಬದಲಾಯಿಸಬೇಡಿ. ಯಾವಾಗ ನೋಡಿದ್ರೂ ಇವರು ಗದರಿಸುತ್ತಲೇ ಇರುತ್ತಾರೆ. ಯಾವಾಗ ನೋಡಿದ್ರೂ ಕೂಡ ನಾನು ಮಾಡ್ತಿರುವ ತಪ್ಪು, ನಾನು ಮಾಡ್ತಿರುವ ಪಾಪ ಕಣ್ಣಾರೆ ಕಂಡಂತೆ ಗದರಿಸುತ್ತಾ ಇದ್ದಾರೆ ಎಂದು ನೀವು ಅಂದ್ಕೊಳ್ಬಹುದು. ಒಮ್ಮೆ ಒಬ್ಬ ಸೇವಕರು ನನಗೆ ಹೇಳಿದ್ರು, ಬ್ರದರ್, ನಿಮ್ಮನ್ನು ಕಂಡ್ರೆ ನನಗಾಗೋದಿಲ್ಲ ಅಂದ್ರು. ಒಂದು ಕಲ್ವರಿ ಮಹೋತ್ಸವ ಕೂಟದಲ್ಲಿ 3ನೇ ದಿನ ಕೂಟ ಮುಗಿದ ನಂತರ ಅಲ್ಲಿಗೆ ಬಂದ ಸೇವಕರೆಲ್ಲರೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕೆಂದು ನಾನು ಆ ಸೇವಕರೆಲ್ಲರಿಗೆ ಹೇಳಿದೆ, ಬಂದ ನೀವೆಲ್ಲರೂ ಊಟ ಮಾಡಿಕೊಂಡು ಹೋಗಿರಿ ಎಂದು ಹೇಳಿದೆ. ಊಟವಾದ ನಂತರ ಸ್ವಲ್ಪ ವೈಯಕ್ತಿಕ ಸಮಯ ಕಳೆಯೋಣ ಅಂದಾಗ ಕೆಲವು 100 ಜನ ಪಾಸ್ಟರ್ಸ್ಗಳು ರಾತ್ರಿ ಕೂಟ ಮುಗಿದ ನಂತರ ರಾತ್ರಿ 11ರಿಂದ 11:15 ನಂತರ ಮಧ್ಯರಾತ್ರಿ 1-2 ಗಂಟೆಯವರೆಗೂ ನಾನು ಅವರೊಂದಿಗೆ ಸಮಯ ಕಳೆಯುತ್ತಾ ಇದ್ದೆ. ಅದೇ ರೀತಿಯಾಗಿ ಅವರು ಹಂಚಿಕೊಳ್ಳುವ ಅಭಿಪ್ರಾಯ ಕೂಡ ಪಡೆದುಕೊಳ್ತಿದ್ದೆ. ಕಲ್ವರಿ ಮಹಿಮೋತ್ಸವ ಕೂಟಗಳು ಯಾವ ರೀತಿ ಜರುಗಿವೆ ಎಂದು, ಯಾಕೆ ಇಷ್ಟೊಂದು ಜನ ಬಂದು ವಾಕ್ಯ ಕೇಳ್ತಿದ್ದಾರೆಂದು, ಎಷ್ಟು ಜನ ಈ ವಾಕ್ಯದ ಮೂಲಕ ತಮ್ಮ ಜೀವಿತ ತಿದ್ದುಕೊಳ್ತಿದ್ದಾರೆಂದು ನಿಮಗೆ ಗೊತ್ತಿರುವ ಸಾಕ್ಷಿ ಹಂಚಿಕೊಳ್ಳ್ರಿ ಎಂದು ಕೇಳಿದಾಗ ಅಲ್ಲಿರುವ ಸೇವಕರು ಎಷ್ಟೋ ಶ್ರದ್ಧೆಯಿಂದ, ಎಷ್ಟೋ ಆಸಕ್ತಿಯಿಂದ ಸಾಕ್ಷಿ ಹಂಚಿಕೊಳ್ತಾ ಇದ್ರು. ಅಷ್ಟರಲ್ಲೇ ಒಬ್ಬಾತನು ಬಂದನು. ಬಂದು ಏನ್ ಹೇಳ್ತಾನೆ ಗೊತ್ತಾ? ಸತೀಶ್ ಕುಮಾರ್ ಅವರೇ, ಒಂದು ವಿಷಯ ನಿಮಗೆ ತಪ್ಪದೇ ಹೇಳಬೇಕು ಅಂದಾಗ, ಏನದು? ನೀವಂದ್ರೆ ನನಗಿಷ್ಟ ಇಲ್ಲ ಅಂದ್ರು. ನಿಮ್ಮ ಪ್ರಸಂಗ ಅಂತೂ ನನಗೆ ಸ್ವಲ್ಪವೂ ಹಿಡಿಸಲ್ಲ ಅಂದ್ರು. ಬೇಕಾದರೆ ನನ್ನ ಸೆಲ್ಫೋನ್ ನೋಡ್ರಿ, ನನ್ನ ಸೆಲ್ಫೋನ್ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೇವಕರ ಪ್ರಸಂಗಗಳಿವೆ. ಅವರ ಹೆಸರು ಕೂಡ ಹೇಳಿದ್ರು. ಅವರ ಹೆಸರು ಹೇಳಲು ನನಗಿಷ್ಟ ಇಲ್ಲ. ಆ ಸೇವಕರ ಪ್ರಸಂಗ ಇದೆ, ಈ ಸೇವಕರ ಪ್ರಸಂಗ ಇದೆ, ಇವರೆಲ್ಲರ ಪ್ರಸಂಗ ನನ್ನ ಸೆಲ್ಫೋನ್ನಲ್ಲಿವೆ. ಆದರೆ ನಿಮ್ಮ ಪ್ರಸಂಗ ಒಂದು ಕೂಡ ಇಲ್ಲ ಅಂದ. ನಿಮ್ಮನ್ನಾಗಲಿ, ನಿಮ್ಮ ಪ್ರಸಂಗವಾಗಲಿ, ನಿಮ್ಮ ಮೀಟಿಂಗ್ಸ್ ಆಗಲಿ ಕಂಡ್ರೆ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂದ. ನಾನು ಮೌನವಾಗಿ ನಿಂತು ಕೇಳ್ತಾ ಇದ್ದೆ, ಏನ್ ಮಾಡಬೇಕು? ಹಾಗೆ ಹೇಳಿದ ಮೇಲೆ ನಂತರ ಏನ್ ಹೇಳ್ದ ಗೊತ್ತಾ? ಯಾಕೆ ನನಗೆ ಹಿಡಿಸಲ್ಲ ಅಂತ ಕೂಡ ಹೇಳ್ತೇನಂದ. ನಾನೊಬ್ಬ ಸೇವಕನಾಗಿದ್ದೇನೆ. ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿದ ತಕ್ಷಣ ನನ್ನ ಕರ್ಮಕ್ಕೆ ನೀವೇ ಕಾಣಿಸ್ತೀರಿ. ಹಾಗೆ ಕಾಣಿಸೋದೇ ತಡ, ಏನಂತ ಗೊತ್ತಿಲ್ಲ. ನಾನೊಬ್ಬ ಸೇವಕನಾದಾಗಿಯೂ ಕೂಡ ನನ್ನ ಜೀವಿತದಲ್ಲಿ, ಸೇವೆಯಲ್ಲಿ ಏನೆಲ್ಲ ಪಾಪ ಮಾಡುತ್ತಾ ಬಂದಿದ್ದೇನೋ ಎಕ್ಸಾಕ್ಟ್ ಆಗಿ ಅದನ್ನೇ ಮಾತಾಡ್ತೀರಿ.
ಅಯ್ಯೋ ಮತ್ತೆ ಬಂದ್ಬಿಟ್ರಪ್ಪ ಅಂತ ಮನ್ಸಲ್ಲಿ ಅಂದ್ಕೊಂಡು ಚಾನಲ್ ಬದಲಾಯಿಸ್ತೇನೆ. ಮತ್ತೆ ಯಾವಾಗ್ಲಾದ್ರೂ ಸಮಯ ದೊರಕಿದಾಗ ಟಿವಿ ಚಾನಲ್ ಆನ್ ಮಾಡಿದ್ರೆ ಮತ್ತೆ ನೀವು ಪ್ರತ್ಯಕ್ಷವಾದಾಗ ಅಯ್ಯೋ ಮತ್ತೆ ಬಂದ್ಬಿಟ್ರ ಅಂದ್ಕೊಳ್ತೇನೆ. ಸರಿ, 2 ನಿಮಿಷ ಸುಮ್ಮನೆ ನೋಡೋಣ ಅಂದುಕೊಂಡ್ರೆ ನನ್ನ ಬದುಕಿನಲ್ಲಿ ನಾನು ಮಾಡಿರುವ ತಪ್ಪುಗಳನ್ನೆಲ್ಲ ಕಣ್ಣಾರೆ ಕಂಡಂತೆಯೇ ಬಯಲ್ಪಡಿಸ್ತೀರಿ. ಇನ್ನು ನಿಮ್ಮನ್ನು ಕಂಡ್ರೆ ನನಗೆ BP ಬರುತ್ತೆ, ಕೋಪ ಉಂಟಾಗುತ್ತೆ. ಯಾವತ್ತೇ ಆಗಲಿ ನಿಮ್ಮನ್ನು ಟಿವಿಯಲ್ಲಿ ಕಂಡ್ರೆ ನನ್ನ ಮೈ ಉರಿತಾ ಇತ್ತು. ಯಾಕೆಂದರೆ ಯಾವತ್ತೇ ಆಗಲಿ ನಾನು ನಿಮ್ಮನ್ನು ನೋಡುವಾಗ AK-47 ಹಿಡ್ಕೊಂಡು ಗುಂಡು ಹಾರಿಸಿದ್ರೆ ಹೇಗಿರುತ್ತೆ ಅಂತಹ ಫೀಲಿಂಗ್ ನನಗಿತ್ತು. ನಂತರ ಅವ್ರು ಹೇಳಿದ್ರು, ಕಲ್ವರಿ ಮಹಿಮೋತ್ಸವ ಕೂಟ ನಮ್ಮ ಊರಲ್ಲಿ ಏರ್ಪಡಿಸಿದಾಗ ಇಷ್ಟೊಂದು ಸಾವಿರಾರು ಜನ ಗುಂಪು ಗುಂಪಾಗಿ ಬರುವುದನ್ನು ನೋಡಿ ಆಯ್ತು ನೋಡೋಣ, ಸುಮ್ಮನೆ 1 ಗಂಟೆ ಅವರ ವಾಕ್ಯ ಕೂತ್ಕೊಂಡು ಕೇಳೋಣ, ಅಷ್ಟಕ್ಕೂ ಅವರು ಸಾರುವ ವಾಕ್ಯದಲ್ಲಿರುವ ಶಕ್ತಿಯನ್ನು ನೋಡೋಣ, ಎಷ್ಟು ದಿನ ಅವರ ವಾಕ್ಯಕ್ಕೆ ಭಯಪಡಲಿ ಅಂದುಕೊಂಡು ಈ ದಿವಸ ದೃಢವಾಗಿ ಬಂದು ಕೂತ್ಕೊಂಡೆ ಅಂದ. ನನ್ನ ಜೀವಿತದಲ್ಲಿಯೇ ಫಸ್ಟ್ ಟೈಮ್ ನಾನೆಂಥ ಪಾಪಿಷ್ಠನಾಗಿದ್ದೇನೆಂದು, ಸೇವೆಯ ಮುಸುಕಿನಲ್ಲಿ ಎಂತಹ ದುರ್ಮಾರ್ಗದ ಕೆಲಸಗಳನ್ನು ಮಾಡಿದ್ದೇನೆಂದು ದೇವರು ಈ ದಿನ ಎಲ್ಲವನ್ನೂ ಬಯಲ್ಪಡಿಸಿದ್ದಾರೆ. ಯಾಕೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ಯಾಕೆ ನಿಮ್ಮನ್ನು ಕಂಡ್ರೆ ನಾನು ಇಷ್ಟಪಡೋದಿಲ್ಲವೆಂದರೆ ಯಾವುದೇ ದಿನ ಟಿವಿಯಲ್ಲಿ ನಿಮ್ಮ ವಾಕ್ಯ ಕೇಳುವಾಗ ನೇರವಾಗಿ ನನ್ನೊಂದಿಗೆ ದೇವರು ಮಾತಾಡ್ತಾ ಬಂದ್ರು ಅದನ್ನು ನಾನು ತಾಳಲಿಕ್ಕಾಗ್ಲಿಲ್ಲ. ಅದು ಎಚ್ಚರಿಕೆಯಾಗಿ ಕಾಣಿಸಿತು. ಆ ಮಾತುಗಳು ಕೇಳಿಸಿಕೊಳ್ಳಿಕ್ಕಾಗ್ತಿರ್ಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಪ್ರಸಂಗಗಳನ್ನು ಯಾವತ್ತೂ ಕೇಳ್ತಾ ಇರಲಿಲ್ಲ. ಯಾಕೆಂದರೆ ನಿಮ್ಮ ಮಾತು ಅಲುಗುನಟ್ಟಂತಾಗ್ತಿತ್ತು. ದಯವಿಟ್ಟು ಕೇಳಿ, ಅದು ಸತೀಶ್ ಕುಮಾರ್ ಅವರ ಪ್ರಸಂಗ ಅಲ್ಲ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಯೆರೂಸಲೇಮಿನಲ್ಲಿ ಆ ದಿನ ನಿಂತುಕೊಂಡು ವಾಕ್ಯವನ್ನು ಸಾರಿದಾಗ ಬೈಬಲ್ ಏನ್ ಹೇಳುತ್ತದೆ ಗೊತ್ತಾ? ವಾಕ್ಯ ಕೇಳಿದವರ ಹೃದಯದಲ್ಲಿ ಅಲುಗುನಟ್ಟಂತಾಗಿ ಎಂದು ಬರೆಯಲಾಗಿದೆ. ಪವಿತ್ರಾತ್ಮನಿಂದ ಒಬ್ಬ ಸೇವಕನು ವಾಕ್ಯವನ್ನು ಪ್ರಕಟಿಸುವಾಗ ಆ ವಾಕ್ಯ ಅಲ್ಗುನಟ್ಟಂತಾಗುವ ಹಾಗೆ ಮಾಡುತ್ತೆ. ಆ ದಿನ ಆ ಸೇವಕರು ಹೇಳ್ತಾರೆ, ಈ ದಿನ ನಾನು ಬರದೇ ಇದ್ದಿದ್ದೆ ಆದರೆ ನಾನು ಎಷ್ಟು ಪಾಪಿಷ್ಠನೆಂದು, ಎಷ್ಟು ಪಾಪಿಷ್ಠ ಸೇವಕನೆಂದು ಗ್ರಹಿಸಲಿಕ್ಕಾಗ್ತಿರ್ಲಿಲ್ಲ. ಅಯ್ಯ, ನನ್ನನ್ನು ಕ್ಷಮಿಸಿರಿ. ನಿಮ್ಮನ್ನು ಕಂಡ್ರೆ ನನಗಾಗದೇ ಇರುವುದಕ್ಕೆ ನಿಮ್ಮ ಕುರಿತು ನನಗೆ ಯಾವುದೋ ತಪ್ಪ ಅಭಿಪ್ರಾಯವಲ್ಲ, ಆದರೆ ವಾಕ್ಯ ಕೇಳಲಿಕ್ಕಾಗ್ತಿರ್ಲಿಲ್ಲ. ಯಾಕೆ ಕೇಳಲಿಕ್ಕಾಗ್ತಾ ಇಲ್ಲವೆಂದರೆ ನನ್ನಲ್ಲಿರುವ ಪಾಪ ನಿಮ್ಮ ವಾಕ್ಯ ಕೇಳಲಾರದಂತೆ ಮಾಡಿತು. ನನ್ನಲ್ಲಿರುವಂತಹ ಸೈತಾನನ ಕಾರ್ಯಗಳು, ಸೈತಾನನು ಮಾಡುವ ಕಾರ್ಯಗಳು ನಿಮ್ಮ ವಾಕ್ಯವನ್ನು ದೂರ ಇಟ್ಟಿತು. ಎಂದಾದರೂ ನಿಮ್ಮ ವಾಕ್ಯ ಬಂದಾಗ ಆ ವಾಕ್ಯ ಕೇಳಲಾರದಂತೆ ಸೈತಾನನು ಮಾಡ್ತಾ ಇದ್ದ. ಯಾಕೆಂದ್ರೆ ಆ ವಾಕ್ಯ ಕೇಳಿದ್ರೆ ನಾನು ಮಾರ್ಪಡ್ತೇನೆಂದು ಸೈತಾನನಿಗೆ ಗೊತ್ತು. ಅದಕ್ಕಾಗಿಯೇ ನಿಮ್ಮ ಯಾವ ಸಂದೇಶಗಳು ನನ್ನ ಸೆಲ್ಫೋನ್ನಲ್ಲಿಲ್ಲ. ಆದರೆ ಈ ದಿನ ಮೀಟಿಂಗಿಗೆ ಬಂದು ಕೂತ್ಕೊಂಡ ನಂತರ, ತಪ್ಪದೇ ಈ ದಿನ ಪೂರ್ತಿ ವಾಕ್ಯ ಕೇಳಬೇಕೆಂಬ ತೀರ್ಮಾನ ತೆಗೆದುಕೊಂಡ ನಂತರ ಎಲ್ಲರ ಸಮಕ್ಷಮದಲ್ಲಿ ಒಪ್ಪಿಕೊಳ್ತಿದ್ದೇನೆ, ನಾನು ತೋರುವಿಕೆಗೆ ಮಾತ್ರ ಸೇವಕನಾಗಿದ್ದೇನೆ, ಆದರೆ ಒಳಗಡೆ ಮಾತ್ರ ಸೇವಕ ಅಲ್ಲ. ಆದರೆ ಈ ದಿನ ದೇವರು ನನ್ನ ಬದುಕನ್ನೆಲ್ಲ ಬಯಲ್ಪಡಿಸಿದ್ದಾರೆ. ಇನ್ಮೇಲೆ ನಾನೇನಾದ್ರೂ ಕೇಳಿದ್ರೆ ಸತೀಶ್ ಕುಮಾರ್ ಅವರ ಸಂದೇಶಗಳೇ ಕೇಳಬೇಕು ಎಂದು ಆಶಿಸುತ್ತಿದ್ದೇನೆ ಅಂದ್ರು. ಸಹೋದರರೇ, ಸಹೋದರಿಯರೇ, ನೀವು ಕಲ್ವರಿ ಸ್ವರ ಕಾರ್ಯಕ್ರಮ ವೀಕ್ಷಿಸುವುದಕ್ಕಾಗಿ ಟಿವಿ ಆನ್ ಮಾಡಿದ ಕೂಡಲೇ ನಿಮ್ಮ ಜೀವಿತದಲ್ಲಿ ನೀವು ಮಾಡ್ತಾ ಬರ್ತಿರುವಂತಹ ಲೋಪ ಎಂಥದೆಂದು, ತಪ್ಪೆಂಥದೆಂದು ಈ ದೀನ ಸೇವಕನ ಮೂಲಕ ದೇವರು ಬಯಲ್ಪಡಿಸುತ್ತಿರುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ವಾಕ್ಯದ ಮೂಲಕ ನಿಮಗೆ ತಿಳಿಯಪಡಿಸುತ್ತಿದ್ದಾರೆ. ತಂದೆ ತಾನು ಪ್ರೀತಿಸುವ ಮಕ್ಕಳಿಗೆ ಏನ್ಮಾಡ್ತಾನಂತೆ? ಗದರಿಸುತ್ತಾನೆ, ಹಾಗೆಯೇ ಪ್ರೀತಿಸುತ್ತಾನಂತೆ. ದೇವರು ಇಸ್ರಾಯೇಲರನ್ನು ಬಹಳವಾಗಿ ಪ್ರೀತಿಸಿದ್ರು. ಅದಕ್ಕಾಗಿ ಆತನು ತನ್ನ ಸೇವಕರನ್ನು ಸಾವಕಾಶ ಮಾಡದೆ ಅವರನ್ನು ಗದರಿಸುವುದಕ್ಕಾಗಿ, ಅವರಿಗೆ ಬುದ್ಧಿ ಹೇಳುವುದಕ್ಕಾಗಿ ದೇವರು ಕಳಿಸಿಕೊಟ್ಟಿದ್ರು. ಅವರೇನಾದ್ರೂ ಕೇಳಿದ್ರೋ? ಕೇಳಲಿಲ್ಲ. ಅದನ್ನೇ ಓದುತ್ತಿದ್ದೇನೆ ಬನ್ನಿ. 36ನೇ ಅಧ್ಯಾಯ 16ನೇ ವಚನ. ಸಾವಕಾಶ ಮಾಡದೆ ದೇವರು ತನ್ನ ದೂತರನ್ನು ಕಳಿಸಿದರು. ಅವರು ಆ ದೇವದೂತರಿಗೆ ಗೇಲಿ ಮಾಡುತ್ತಾ ಆತನ ವಾಕ್ಯಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯುತ್ತಿತ್ತು. ಅದರ ತಾಪವು ಆರಿ ಹೋಗಲೇ ಇಲ್ಲ. ದೇವರು ನೋಡಿ ನೋಡಿ ಕೊನೆಗೆ ತಾಳೋದಿಲ್ಲ. ಈಗ ತಾನೇ ನಾವು ನೋಡಿದೇವಲ್ಲವೇ, 23 ವರ್ಷಗಳವರೆಗೂ ಸಾವಕಾಶ ಮಾಡದೆ ದೇವರು ಎಚ್ಚರಿಸುತ್ತಾ ಬಂದ್ರೂ ಕೂಡ ಅವರು ಕಿವಿಗೊಡಲಿಲ್ಲ. ಇದೇ ವಿಷಯವನ್ನು 100 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಸುತ್ತಾನೆ. ಶತ್ರು ಬರ್ಲಿಕ್ಕಿದ್ದಾನೆ, ಯೆರೂಸಲೇಮಾಗಲಿ ಇಸ್ರಾಯೇಲ್ ದೇಶವಾಗಲಿ ಸುಟ್ಟು ಹಾಕಲ್ಪಡುತ್ತದೆ ಎಂದು 100 ವರ್ಷಗಳ ಹಿಂದೆ ಯೆಶಾಯ ಭಕ್ತನ ಮೂಲಕ, ಪ್ರವಾದಿಯ ಮೂಲಕ ದೇವರು ಎಚ್ಚರಿಸಿದರೂ ಕೂಡ ಅವರು ಕೇಳಲಿಲ್ಲ ಪ್ರಿಯರೇ. ಯೆರೆಮೀಯನ ಮೂಲಕ ದೇವರು ಎಚ್ಚರಿಸಿದರೂ ಕೂಡ ಕೇಳಲಿಲ್ಲ ಪ್ರಿಯರೇ. ಮುಂದೆ ಏನಾಯ್ತೆಂದು ನೋಡಿ. ಇನ್ಮೇಲೆ ದೇವರು ಎಷ್ಟರ ಮಟ್ಟಿಗೆ ತನ್ನ ಕೋಪ ಬಯಲ್ಪಡಿಸ್ತಿದ್ದಾರೆ ಗೊತ್ತಾ? ಇನ್ಮೇಲೆ ಯಾರು ಕೂಡ ನನ್ನ ಕೋಪ ತಡೆಯಲು ಸಾಧ್ಯವೇ
ಇಲ್ಲ ಎನ್ನುವಷ್ಟು ಯೆಹೋವನ ಕೋಪಾಗ್ನಿಯು ಆತನ ಜನರ ಮೇಲೆಯೂ ಇಳಿದು ಬಂದಿತು. ಆತನು ಅವರ ಮೇಲೆ ಕಸ್ದೀಯರ ಅರಸನನ್ನು ಬರಮಾಡಿದಾಗ ಅವನು ಅವರ ಪರಿಶುದ್ಧ ಸ್ಥಳವೂ ಆಗಿರುವಂತಹ ಆಲಯದಲ್ಲಿರುವ ಅವರ ಯೌವನಸ್ಥರನ್ನು ಕತ್ತಿಯಿಂದ ಕೊಂದು ಹಾಕಿದನು. ಅವನು ಯುವಭಟರನ್ನೂ ಯುವಕರನ್ನೂ ಯೌವನ ಕನ್ಯರನ್ನೂ ಮುದುಕರನ್ನೂ ಅತಿ ವೃದ್ಧರನ್ನೂ ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವರು ಅವರೆಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು. ಬಾಬೇಲಿನ ರಾಜನು ಎಲ್ಲಾ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರದ ಭಂಡಾರ ಮತ್ತು ಅವನ ಸರ್ದಾರರ ಭಂಡಾರ ಇವುಗಳ ದ್ರವ್ಯವನ್ನು ಬಾಬೇಲಿಗೆ ಒಯ್ದನು. ಏನಂತೆ ಅವನಿಗೆ ದೊರಕಿದ ದ್ರವ್ಯವನ್ನೆಲ್ಲ ಬಾಬೇಲಿಗೆ ಕೊಂಡೊಯ್ದನು. ಅಷ್ಟು ಮಾತ್ರವಲ್ಲದೆ ಕಸ್ದೀಯರು ದೇವರ ಆಲಯವನ್ನು ಸುಟ್ಟು ಹಾಕಿ ಏನ್ ಮಾಡಿದ್ರಂತೆ? ದೇವರ ಆಲಯವನ್ನು ಸುಟ್ಟು ಹಾಕಿ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಹಾಕಿ ಅದರ ನಗರಗಳನ್ನೆಲ್ಲ ಸುಟ್ಟಿ ಹಾಕಿದರು. ಅದರಲ್ಲಿರುವಂತಹ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡು ಹತರಾಗದೇ ಇರುವಂಥವರನ್ನು ಅರಸನು ಬಾಬೇಲಿಗೆ ಸೆರೆವೊಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಏನರ್ಥವಾಯ್ತು ನಿಮಗೆ? ಯೆಶಾಯನ ಮೂಲಕ ದೇವರು ಏನೆಲ್ಲ ಪ್ರವಾದಿಸಿದರು ಅಂದರೆ 100 ವರ್ಷದ ಹಿಂದೆ. ಯೆರೆಮೀಯನ ಮೂಲಕ ದೇವರು ಯಾವ ಎಚ್ಚರಿಕೆಯನ್ನು ಕೊಟ್ಟರೋ 23 ವರ್ಷಗಳವರೆಗೂ ಯಾರು ಕೇಳಲಿಲ್ಲ ಪ್ರಿಯರೇ, ಲಕ್ಷಿಸಲೇ ಇಲ್ಲ. ದೇವರ ಆಲಯ ನಮಗಿದ್ರೆ ಸಾಕು, ದೇವರೊಂದಿಗೆ ಸಂಬಂಧವಿಲ್ಲದಿದ್ರೂ ನಡೆಯುತ್ತೆ, ಸಭೆಗೆ ಹೋದ್ರೆ ಸಾಕು, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರೆ ಸಾಕು, ಆಫರಿಂಗ್ ಕೊಟ್ರೆ ಸಾಕು ಎಂಬ ಭ್ರಮೆಯಲ್ಲಿ ಅವರು ಜೀವಿಸಿದರೆ ಹೊರತು ತಮ್ಮ ಬದುಕನ್ನು ಮಾತ್ರ ಮಾರ್ಪಡಿಸಿಕೊಳ್ಳಲಿಲ್ಲ. ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಿ, ನಿಮ್ಮ ಜೀವಿತ ತಿದ್ದುಕೊಳ್ಳಿರಿ, ನನ್ನ ಮಾತನ್ನು ಕೇಳಿರಿ. ನನಗೆ ಬೇಕಾದದ್ದು ತೋರ್ವಿಕೆಯ ಭಕ್ತಿಯಲ್ಲ, ನಿಮ್ಮ ನಟನೆಯ ಜೀವಿತವಲ್ಲ, ತೋರ್ವಿಕೆಯ ಭಕ್ತಿಯಲ್ಲ, ನಿಮ್ಮ ಹೃದಯ ಶುದ್ಧಿಯಾಗಿರಬೇಕು ಎಂದು ಹೇಳಿದ್ರೆ ಲಕ್ಷಿಸಲಿಲ್ಲ. ನಟಿಸುತ್ತಾ ಬಂದಿದ್ರು, ಮನುಷ್ಯರನ್ನು ನಂಬಿಸುತ್ತಾ ಬಂದಿದ್ರು, ನಾಟಕ ಮಾಡ್ತಾ ಬಂದಿದ್ರು. ಕೊನೆಗೆ ದೇವರ ಕೋಪಾಗ್ನಿ ಇಳಿದು ಬರುತ್ತೆ. ದೇವರು ಮಾಡಿದೇನ್ ಗೊತ್ತಾ? ಬಾಬೇಲಿನ ಅರಸನು ಬರ್ತಾನೆ, ಯೌವನಸ್ಥರನ್ನೆಲ್ಲ ಬಾಬೇಲಿನ ಅರಸನು ಕೊಂಡೊಯ್ತಾನೆ. ಹಾಗೆ ಯೌವನಸ್ಥರನ್ನು ಕೊಂಡೊಯ್ಯುವಾಗಲೇ ದಾನಿಯೇಲನು ಕೂಡ ಕೊಂಡೊಯ್ಯಲ್ಪಟ್ಟ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 4 ಜನರನ್ನು ನೋಡ್ತೇವಲ್ಲವೇ? ಇಗೋ ಇಲ್ಲಿಯೇ ಒಂದೇ ಸಮನೆ ಬಾಬೇಲಿನ ಅರಸನು ಬರ್ತಾನೆ, ನೆಬೂಕದ್ನೆಚ್ಚರನು ಬರ್ತಾನೆ, ಯೆರೂಸಲೇಮ್ ಪಟ್ಟಣವನ್ನೆಲ್ಲ ಸುಟ್ಟಿ ಹಾಕ್ತಾನೆ, ಆಲಯವನ್ನು ಕೂಡ ಸುಟ್ಟಾಕ್ತಾನೆ, ಆಲಯದಲ್ಲಿರುವಂತಹ ಪವಿತ್ರವಾದ ಅಮೂಲ್ಯವಾದ ಉಪಕರಣಗಳನ್ನೆಲ್ಲ ಕೊಂಡೊಯ್ತಾನೆ. ಹೋಗ್ತಾ ಹೋಗ್ತಾ ಅಲ್ಲಿರುವಂತಹ ಯೌವನಸ್ಥರನ್ನು, ಜ್ಞಾನವುಳ್ಳವರನ್ನು, ರಾಜವಂಶದಲ್ಲಿ ಹುಟ್ಟಿದಂಥವರನ್ನು, ಚೆನ್ನಾಗಿ ಓದಿದವರನ್ನು, ಸಕಲ ವಿದ್ಯೆ ಕಲಿತುಕೊಂಡವರನ್ನು ತನ್ನೊಂದಿಗೆ ಕರೆದೊಯ್ತಾನೆ, ಬಂಧಿಸಿ ಕೊಂಡೊಯ್ತಾನೆ. ಹಾಗೆ ಹಿಡಿದುಕೊಂಡು ಹೋದಂಥವರಲ್ಲಿಯೇ ದಾನಿಯೇಲನಿದ್ದಾನೆ, ಶದ್ರಕ್ಕಿದ್ದಾನೆ, ಮೇಷಕ್ಕಿದ್ದಾನೆ, ಅಬೇದ್ನೆಗೋ ಕೂಡ ಇದ್ದಾನೆ. ಇವರೆಲ್ಲರನ್ನೆಲ್ಲ ಕೊಂಡೊಯ್ತಾನೆ. ಪಟ್ಟಣವೆಲ್ಲ ಹಾಳಾಯ್ತು, ಯೆರೂಸಲೇಮ್ ಸುಟ್ಟಾಕಲಾಯ್ತು, ಆಲಯ ಸುಟ್ಟಾಕಲಾಯ್ತು, ದೇಶವೆಲ್ಲ ನಿರ್ಜನವಾಗಿ ಮಾರ್ಪಟ್ಟಿತು. ದೇಶವೆಲ್ಲ ಸುಟ್ಟು ಹೋದ ನಂತರ, ಯೆರೂಸಲೇಮೆಲ್ಲ ಸುಟ್ಟು ಹಾಕಲ್ಪಟ್ಟ ನಂತರ, ಆಲಯ ಸುಟ್ಟು ಹಾಕಲ್ಪಟ್ಟ ನಂತರ ಆಸಾಫನು ಬಂದು ಇದನ್ನೆಲ್ಲ ನೋಡಿ, ಇದೇನು ದೇವರೇ, ನೀನು ನಿನ್ನ ಆಲಯವನ್ನು ಬಿಟ್ಟಿದ್ದೇಕೆ? ನಿನ್ನ ಸ್ವಾಸ್ಥ್ಯವನ್ನು ಬಿಟ್ಟಿದ್ದೇಕೆ? ನಿನ್ನ ಸ್ಥಳವನ್ನು ಬಿಟ್ಟಿದ್ದೇಕೆ ಎಂದು ಪ್ರಶ್ನಿಸ್ತಿದ್ದಾನೆ, ಬಾಧೆಯಿಂದ, ದುಃಖದಿಂದ, ದಿಗಿಲಿನೊಂದಿಗೆ. ಆದರೆ ನಿಜವಾಗ್ಲೂ ದೇವರೇ ಬಿಟ್ಟು ಬಿಟ್ಟಿದ್ದಾರಂತೀರಾ? ಇಲ್ಲವೇ? ದೇವರ ಮಾತು ಕೇಳಲಾರದಂತೆ ಪ್ರಜೆಗಳು ದೇವರಿಗೆ ಬೇಸರಗೊಳಿಸಿರುವುದರ ನಿಮಿತ್ತ ದೇವರು ಅವರನ್ನು ಶಿಕ್ಷಿಸಿದರಂತೀರಾ? ಈಗ ಹೇಳಿ, ಏನನ್ನುತ್ತೀರಿ? ಈ 74ನೆಯ ಕೀರ್ತನೆಯಲ್ಲಿ ಆಸಾಫನು ಪ್ರಶ್ನಿಸುತ್ತಿರುವ ಪ್ರಶ್ನೆಗಳು, ಅವನು ಕೇವಲ ಸುಟ್ಟು ಹೋಗಿರುವ ದೇಶವನ್ನು, ಸುಟ್ಟು ಹಾಕಲ್ಪಟ್ಟ ಪಟ್ಟಣವನ್ನು ನೋಡಿ, ಬೂದಿಯಾಗಿ ಮಾರ್ಪಟ್ಟಿರುವ ಆಲಯವನ್ನು ನೋಡಿ ವೇದನೆಯಿಂದ ಪ್ರಶ್ನಿಸ್ತಾನೆ. ಹಾಗೆ ನಮ್ಮಲ್ಲಿ ಕೂಡ ಅನೇಕರು ಇರೋ ವಿಷಯವನ್ನು ಗ್ರಹಿಸಲಾರದೆ, ಗಮನಿಸಲಾರದೆ, ನಮ್ಮ ಜೀವಿತ ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿರದೆ, ಆತನು ಆಶಿಸಿದಂತೆ ಜೀವಿಸಲಾರದೆ, ನಮ್ಮ ಲೋಪಗಳನ್ನು ಸರಿಪಡಿಸಿಕೊಳ್ಳದೆ, ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳದೆ, ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲಾರದೆ, ನಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ
ವ್ಯಾಧಿ ಬಾಧೆಗಳನ್ನು ನೋಡಿ, ಆರ್ಥಿಕ ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಕಷ್ಟ ನಷ್ಟಗಳನ್ನು ನೋಡಿ, ಎಲ್ಲಿದ್ದಿ ದೇವರೇ ನೀನು? ಯಾಕೆ ನನ್ನನ್ನು ಲಕ್ಷಿಸಲ್ಲ? ಯಾಕೆ ನನ್ನನ್ನು ಕನಿಕರಿಸಲ್ಲ? ಯಾಕೆ ನನಗೆ ವಾಸಿ ಮಾಡಲ್ಲ? ಯಾಕೆ ನನಗೆ ಉದ್ಧರಿಸಲ್ಲ? ಯಾಕೆ ನನಗೆ ಜಯ ಕೊಡೋದಿಲ್ಲ? ಯಾಕೆ ನನಗೆ ಎಂದು ಪ್ರಶ್ನಿಸ್ತೇವೆ. ಆದರೆ ಬೈಬಲ್ ಹೇಳ್ತದೆ, ನಿಷ್ಕಾರಣವಾಗಿ ಯಾರೊಬ್ಬರನ್ನು ಬಾಧಿಸುವಾತನು ನಮ್ಮ ದೇವರು ಅಲ್ಲವೆಂದು. ಆಸಾಫನು ಕೀರ್ತನೆ ಬರೆಯುತ್ತಿದ್ದಾನೆ, ಪ್ರಾರ್ಥನೆಯಿಂದ ಕೀರ್ತನೆ ಬರೆಯುತ್ತಿದ್ದಾನೆ. ಯಾಕೆ ನಿನ್ನ ಸ್ವಾಸ್ಥ್ಯವನ್ನು ನೀನು ಬಿಟ್ಟುಬಿಟ್ಟೆ? ಯಾಕೆ ನಿನ್ನ ಸಭೆಯನ್ನು ಬಿಟ್ಟುಬಿಟ್ಟೆ ಎಂದು ಕೇಳ್ತಾನೆ. ಏನೋ ದೇವರೇ ತಪ್ಪು ಮಾಡಿದಂತೆ. ನಮ್ಮಲ್ಲಿಯೂ ಬಹಳ ಜನ ಅದನ್ನೇ ಮಾಡ್ತಾರೆ. ದೇವರನ್ನೇ ಪ್ರಶ್ನಿಸ್ತಾರೆ, ತಮ್ಮ ಬದುಕನ್ನು ಪ್ರಶ್ನಿಸಿಕೊಳ್ಳಲಾರದೆ. ದೇವರನ್ನೇ ಪ್ರಶ್ನಿಸ್ತಾರೆ, ತಮ್ಮ ಬದುಕನ್ನು ಪರಿಶೀಲಿಸಿಕೊಳ್ಳಲಾರದೆ. ದೇವರನ್ನೇ ಪ್ರಶ್ನಿಸ್ತಾರೆ, ತಮ್ಮ ಸ್ವಂತ ಜೀವಿತ ಪರೀಕ್ಷಿಸಿಕೊಳ್ಳಲಾರದೆ. ಇದು ಒಳ್ಳೆಯದಲ್ಲ. ಕೊನೆಗೆ ಆಸಾಫನಿಗೆ ಅರ್ಥವಾಗುತ್ತೆ, ಎಲ್ಲವನ್ನೂ ನೋಡಿದ ನಂತರ ಅರ್ಥವಾಗುತ್ತೆ. ಅರ್ಥವಾದ ನಂತರ ಆಯ್ತು ಸರಿ ದೇವರೇ, ಈ ದಿನ ದೇಶವೆಲ್ಲ ಸುಟ್ಟು ಹಾಕಲ್ಪಟ್ಟಿದೆ, ಯೆರೂಸಲೇಮ್ ಕೂಡ ಸುಟ್ಟು ಹಾಕಲ್ಪಟ್ಟಿದೆ, ಆಲಯ ಕೂಡ ನಾಶ ಮಾಡಲಾಗಿದೆ, ಇಸ್ರಾಯೇಲ್ ಪ್ರಜೆಗಳು ಬಂದಿಗಳಾಗಿ ಒಯ್ಯಲ್ಪಟ್ಟಿದ್ದಾರೆ. ಆ ನಂತರ ಪ್ರಲಾಪಿಸುತ್ತಾ ಮೊರೆಯಿಡುತ್ತಾನೆ. ಏನೆಂದು ಗೊತ್ತಾ? ದೇವರೇ, ಯೆಹೋವನೇ, ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ. ಎರಡನೇದಾಗಿ, ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೋ. ಪ್ರಮಾಣ ಮಾಡಿದೆಯಲ್ಲವೇ? 70 ವರ್ಷಗಳ ನಂತರ ಮತ್ತೆ ನಿನ್ನ ಪ್ರಜೆಗಳನ್ನು ಹಿಂತಿರುಗಿ ಕರೆತರ್ತಿ ಎಂದು ಪ್ರಮಾಣ ಮಾಡಿದೆಯಲ್ಲವೇ? ಮತ್ತೆ ಈ ಪಟ್ಟಣ ನಿರ್ಮಿಸುತ್ತೇನೆಂದು ನೀನು ಪ್ರಮಾಣ ಮಾಡಿದೆಯಲ್ಲವೇ? ನಾವು ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು ನಿನ್ನ ಮಕ್ಕಳೇ ಆಗಿದ್ದೇವಲ್ಲವೇ? ನಿನ್ನ ಪ್ರಜೆಗಳಾಗಿದ್ದೇವಲ್ಲವೇ? ದಯವಿಟ್ಟು ಜ್ಞಾಪಕ ಮಾಡಿಕೋ ದೇವರೇ. ಈ ದಿನ ಹೀಗೆಯೇ ನಾವು ಕೂಡ ಪ್ರಾರ್ಥಿಸಬೇಕು. ಯಾವ ಪ್ರಾರ್ಥನೆ? ದೇವರೇ, ನಾನು ಏನಾದರೂ ಕೂಡ ನಿನ್ನ ಮಗನಾಗಿದ್ದೇನಲ್ಲವೇ, ಮಗಳಾಗಿದ್ದೇನಲ್ಲವೇ? ದಯವಿಟ್ಟು ನನ್ನನ್ನು ಜ್ಞಾಪಕ ಮಾಡಿಕೋ ದೇವರೇ. ನಿಜವೇ ತಪ್ಪು ಮಾಡಿದ್ದೇನೆ, ನಿಜವೇ ಪಾಪ ಮಾಡಿದ್ದೇನೆ, ನಿಜವೇ ಅಪನಂಬಿಕೆಯಿಂದ ಜೀವಿಸಿದ್ದೇನೆ, ನಿಜವೇ ನಿನ್ನಿಂದ ದೂರವಾಗಿದ್ದೇನೆ, ನಿಜವೇ ಮಾಡಕೂಡದ ಕೆಲಸ ಮಾಡಿದ್ದೇನೆ, ಆತ್ಮಿಕತೆಯನ್ನು ನಿರ್ಲಕ್ಷ್ಯ ಮಾಡಿದ್ದೇನೆ, ಪ್ರಾರ್ಥನೆಯನ್ನು ಪಕ್ಕಕ್ಕಿಟ್ಟಿದ್ದೇನೆ, ಪರಿಶುದ್ಧತೆಯನ್ನು ಪಣವಾಗಿಟ್ಟಿದ್ದೇನೆ, ಇಷ್ಟ ಬಂದಂತೆ ಜೀವಿಸಿದ್ದೇನೆ. ಆದಾಗ್ಯೂ ನಿನಗೆ ಮಗನಾಗಿದ್ದೇನಲ್ಲವೇ, ನಿನಗೆ ಮಗಳಾಗಿದ್ದೇನಲ್ಲವೇ? ಒಮ್ಮೆ ನನ್ನನ್ನು ಜ್ಞಾಪಕ ಮಾಡಿಕೋ ದೇವರೇ ಎಂದು ಪ್ರಾರ್ಥಿಸುವುದು ಒಳ್ಳೆಯದು. ಅದಕ್ಕೆ ಹೇಳ್ತಿದ್ದಾನೆ, ದೇವರೇ, ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೋ ಎಂದು. ಎರಡನೇದು, ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೋ. ಪ್ರಮಾಣ ಅಂದ್ರೆ ನೀನು ಪ್ರಮಾಣ ಮಾಡಿದೆಯಲ್ಲವೇ, ಮಾತು ಕೊಟ್ಟಿದೆಯಲ್ಲವೇ, ಯೆರೆಮೀಯನ ಮೂಲಕ ಹೇಳಿಸಿದೆಯಲ್ಲವೇ, 70 ವರ್ಷಗಳ ನಂತರ ಮತ್ತೆ ನನ್ನ ಪ್ರಜೆಗಳನ್ನು ತಿರುಗಿ ಕರೆತರುತ್ತೇನೆಂದು ಹೇಳಿದೆಯಲ್ಲವೇ, ಅವರನ್ನು ಒಂದುಗೂಡಿಸುತ್ತೇನಂದಿದೆಯಲ್ಲವೇ, ಉದ್ಧರಿಸುತ್ತೇನಂದಿದೆಯಲ್ಲವೇ, ಅವರನ್ನು ಆಶೀರ್ವದಿಸ್ತೇನಂದಿದೆಯಲ್ಲವೇ? ಜ್ಞಾಪಕ ಮಾಡಿಕೋ ದೇವರೇ. ಆ ಪ್ರಾರ್ಥನೆ ನಾವು ಮಾಡಬೇಕು. ದೇವರೇ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರಕುತ್ತದೆ ಎಂದು ಹೇಳಿದೆಯಲ್ಲವೇ? ನನ್ನನ್ನು ಜ್ಞಾಪಕ ಮಾಡಿಕೋ ದೇವರೇ. ನನ್ನ ದೋಷಗಳನ್ನು ನಾನು ಒಪ್ಪಿಕೊಳ್ತಿದ್ದೇನೆ, ನನ್ನ ಪಾಪಗಳನ್ನು ನಾನು ಬಿಟ್ಟು ಬಿಡ್ತಿದ್ದೇನೆ, ಕನಿಕರಿಸುತ್ತೇನೆಂದು ಮಾತು ಕೊಟ್ಟಿದೆಯಲ್ಲವೇ? ಜ್ಞಾಪಕ ಮಾಡಿಕೋ ದೇವರೇ. ಮೂರನೇದಾಗಿ, ದೇವರೇ, ನಿನ್ನ ಪ್ರಭಾವವನ್ನು ಜ್ಞಾಪಕ ಮಾಡಿಕೋ ಅನ್ನುತ್ತಾನೆ. ನೀನು ಬಹು ಪ್ರಭಾವವುಳ್ಳ ದೇವರಾಗಿದ್ದಿ, ಬಹು ಶಕ್ತಿಯುಳ್ಳ ದೇವರಾಗಿದ್ದಿ. ನಮ್ಮನ್ನು ಬಿಡಿಸುವುದಕ್ಕಾಗಿ, ಮೊದಲನೇದಾಗಿ ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ಆನಂತರ ನಮ್ಮನ್ನು ಪ್ರತಿ ಪಾಪದಿಂದ ಬಿಡಿಸುವುದಕ್ಕಾಗಿ, ಪರಿಶುದ್ಧರಾಗಿ ಜೀವಿಸುವಂತೆ ಮಾಡುವುದಕ್ಕಾಗಿ ನೀನು ಪ್ರಭಾವವುಳ್ಳ ದೇವರಾಗಿದ್ದಿ ದೇವರೇ. ಹಾಗಾಗಿ ಜ್ಞಾಪಕ ಮಾಡಿಕೋ. ನಿನ್ನ ಪ್ರಭಾವವನ್ನು ತೋರ್ಪಡಿಸು, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸು. ನಾವು ನಿನ್ನ ಮಕ್ಕಳಾಗಿರುವುದರಿಂದ ಜ್ಞಾಪಕ ಮಾಡಿಕೋ. ಆಸಾಫನು ಆರಂಭದಲ್ಲಿ ಮೊದಲು ಪ್ರಶ್ನಿಸುತ್ತಾನೆ, ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ನಾನು ದೇವರಿಗೆ ಪ್ರಶ್ನಿಸ್ತಿದ್ದೇನೆ, ಆದರೆ ವಾಸ್ತವದಲ್ಲಿ ದೇವರು ಏನೇ ಮಾಡಿದರೂ ಕೂಡ ಆತನು ನ್ಯಾಯವಾಗಿಯೇ ವ್ಯವಹರಿಸುತ್ತಾನೆ. ತಪ್ಪು ಮಾಡಿದ್ದು ನಾವು, ಪಾಪ ಮಾಡಿದ್ದು ನಾವು, ದೇವರನ್ನು ಮರೆತಿದ್ದು ನಾವು, ಇಷ್ಟಾನುಸಾರವಾಗಿ ಜೀವಿಸಿದ್ದು ನಾವು, ಆತನ ತಾಳ್ಮೆ ಪರೀಕ್ಷಿಸಿದ್ದು ನಾವು, ಆತನ ಕ್ಷಮಿಸುವ ಗುಣವನ್ನು ಪರೀಕ್ಷಿಸಿದ್ದು ನಾವು. ಕರ್ತನೇ, ತಪ್ಪು ಮಾಡಿದ್ದು ನಾವು. ಜ್ಞಾಪಕ ಮಾಡಿಕೋ ದೇವರೇ. ಆದಾಗ್ಯೂ ನಾವು ನಿನ್ನ ಪ್ರಜೆಗಳಲ್ಲವೋ? ಜ್ಞಾಪಕ ಮಾಡಿಕೋ ದೇವರೇ. ನೀನು ನಮಗೆ ಪ್ರಮಾಣ ಮಾಡಿದೆಯಲ್ಲವೇ? ಜ್ಞಾಪಕ ಮಾಡಿಕೋ ದೇವರೇ. ನೀನು ಬಹು ಪ್ರಭಾವವುಳ್ಳಂತಹ ದೇವರಾಗಿದೆಯಲ್ಲವೇ? ಆ ನಿನ್ನ ಪ್ರಭಾವದಿಂದ ನಮ್ಮನ್ನು ಜ್ಞಾಪಕ ಮಾಡಿಕೊಂಡು, ನಮ್ಮನ್ನು ಕ್ಷಮಿಸಿ, ನಮ್ಮ ವಿಷಯದಲ್ಲಿ ನೀವು ಹಾಕಿಕೊಂಡಿರುವ ಉನ್ನತವಾದ ಆಲೋಚನೆಗಳನ್ನು, ಉದ್ದೇಶಗಳನ್ನು ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ಉದ್ಧರಿಸು ದೇವರೇ ಎಂದು ಪ್ರಾರ್ಥಿಸಬೇಕು. ಈ ದಿನ ಯಾರಾದರೂ ಇದ್ದೀರಾ ಇಂಥ ಪ್ರಾರ್ಥನೆ ಮಾಡುವುದಕ್ಕಾಗಿ? ಕರ್ತನೇ, ನನ್ನನ್ನು ಜ್ಞಾಪಕ ಮಾಡಿಕೊ ಎಂದು. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ.
ಪ್ರೀತಿಯುಳ್ಳ ತಂದೆಯೇ, ಆಸಾಫನು ಪ್ರಶ್ನಿಸುತ್ತಾನೆ. ಜರುಗಿದ್ದೇನೆಂದು ಯೋಚಿಸಲಾರದೆ ಪ್ರಶ್ನಿಸುತ್ತಾನೆ. ಆದರೆ ಆ ನಂತರ ವಾಸ್ತವ ಗ್ರಹಿಸಿಕೊಳ್ತಾನೆ. ಅದಕ್ಕಾಗಿಯೇ ಪ್ರಲಾಪಿಸುತ್ತಾನೆ, ದೇವರೇ, ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೋಯ್ಯ. ಅವರು ಬಂಧನದಲ್ಲಿದ್ದಾರೆ, ಅವರು ಬಂಧಿಸಲ್ಪಟ್ಟವರಾಗಿದ್ದಾರೆ, ಅವರು ಬಹುದೂರದಲ್ಲಿದ್ದಾರೆ. ದೇವರೇ, ಜ್ಞಾಪಕ ಮಾಡಿಕೋ. ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೋ, ನಿನ್ನ ಪ್ರಭಾವವನ್ನು ಜ್ಞಾಪಕ ಮಾಡಿಕೋ. ದೇವರೇ, ಈ ದಿನ ಈ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರನ್ನು ಜ್ಞಾಪಕ ಮಾಡಿಕೋ. ದೇವರೇ, ನಮ್ಮಲ್ಲಿ ಯಾವ ನೀತಿ ಇಲ್ಲ ಎನ್ನುವುದು ವಾಸ್ತವ. ನಮ್ಮ ಅಂಗಾಲಿನಿಂದ ನಡು ನೆತ್ತಿಯವರೆಗೂ ನಮ್ಮಲ್ಲಿ ಯಾವ ಒಳ್ಳೆಯತನವಿಲ್ಲ ಎನ್ನುವುದು ವಾಸ್ತವ. ದೇವರೇ, ತಾಯಿ ಗರ್ಭದಲ್ಲಿ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ಆ ಗರ್ಭದಲ್ಲಿರುವಾಗಲೇ ನಾವು ಪಾಪಿಷ್ಠರಾಗಿದ್ದೆವು. ನಮ್ಮನ್ನು ಮನ್ನಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಯಾವ ಒಳ್ಳೆತನವಿಲ್ಲದ ನಮ್ಮೊಳಗೆ ನಿಮ್ಮ ನೀತಿಯನ್ನು, ನಿಮ್ಮ ಪರಿಶುದ್ಧತೆಯನ್ನು ಬರಗೊಳಿಸು ದೇವರೇ. ಪರಿಶುದ್ಧಗೊಳಿಸು ದೇವರೇ. ಪರಿಶುದ್ಧರನ್ನಾಗಿ ಮಾಡು ದೇವರೇ. ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡಿರಿ. ನಮಗೆ ಕೊಟ್ಟ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮ ಕನಿಕರವನ್ನು ನಮಗೆ ತೋರಿಸಿರಿ. ಕೇವಲ ಸಭೆಗೆ ಬಂದರೆ ಸಾಲುವುದಿಲ್ಲ, ಆದರೆ ನಮ್ಮ ಶರೀರವನ್ನೇ ದೇವಾಲಯವೆಂದು ಭಾವಿಸಿ ಈ ಆಲಯವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ ದೇವರೇ. ಯಾರ್ಯಾರು ತಮ್ಮ ಶರೀರವೆಂಬ ದೇವಾಲಯವನ್ನು ಅಪವಿತ್ರಗೊಳಿಸಿಕೊಂಡಿದ್ದಾರೋ, ಹಾಗೆ ಅಪವಿತ್ರಗೊಳಿಸಿಕೊಂಡಿರುವ ಪ್ರತಿಯೊಬ್ಬರು ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ ಕ್ಷಮಾಪಣೆ ಕೋರುತ್ತಿರುವಾಗ ಅಂತಹ ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ರಕ್ತದಿಂದ ತೊಳೆದು ಪರಿಶುದ್ಧಗೊಳಿಸಿ, ಪವಿತ್ರಗೊಳಿಸಿ, ಫಲಿತವಾಗಿ ನಮ್ಮ ಜೀವಿತಗಳು ಪರಿಶುದ್ಧಗೊಂಡವುಗಳಾಗಿ ನಿತ್ಯವೂ ನಿಮಗೆ ಅಂಗೀಕಾರವಾಗಿರುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.